ಅಗೇನ್ ಶಾಪಿಂಗ್ ಬ್ಲಾಗ್ ಇದೆ. ಇವತ್ತು ಎಲ್ಲ ಶಾಪಿಂಗ್. ಇವತ್ತು ನಾವು ಕಮ್ನಳ್ಳಿಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಹೋಗೋಣ ಬನ್ನಿ. ಈಗ ನಮ್ಮ ಜೊತೆ ಹೋಗ್ತಾ ಈಗ ಅಪ್ಪು ಮತ್ತು ಪಪ್ಪ ಜಾಯ್ನ್ ಆಗ್ತಾರೆ. ಜಮೀನ್ದಾರ್ ಫುಲ್ ಲಂಚ್. ಜಮೀನ್ದಾರ್ guys. ಯಾಕಂದರೆ ಅಪ್ಪುಗೆ ಸ್ಟಾರ್ಟರ್ಸ್ ಇಷ್ಟ ಆಗೋದು, ಎಲ್ಲ ವಿಚಿತ್ರ ಇಷ್ಟ ಆಗೋದು ಅಪ್ಪುಗೆ. ಅಪ್ಪು ಇಸ್ ಚೈನೀಸ್ ಕಿಂಗ್ ಕಾಂಗ್. ಅಪ್ಪು ಫುಲ್ ಏನದು ಫುಡ್ ಬ್ಲಾಗ್ಸ್ ಇರುತ್ತಲ್ಲ ಆ ಥರ ಟೇಸ್ಟ್ ಮಾಡಿಡು. ಇವಾಗ ಆ ಥರ ಟೇಸ್ಟ್ ಮಾಡಿ ಇಡ್ತೀನಿ. ತುಂಬ ಚೆನ್ನಾಗಿದೆ. ಕ್ರಂಚಿ ಬಾಯಲ್ಲಿ ಹೋಗ್ತಾನೆ ಮೆಲ್ಟ್ ಆಗುತ್ತೆ. ಆ ಥರ ಮಾತಾಡೋ ಕನಸಾಗಿದೆ ಇಲ್ಲ ತಿನ್ನ ಬಿಟ್ಬಿಡಿ ಕಾಯಿ ತಿನ್ಬೋದು. ಸಾಧನೆ ಮಾಡಿದ್ಲು ಲೈಫಲ್ಲಿ. ನಾನು ಕುಡಿಯೋಲ್ಲ ನಮ್ಮ ಫ್ಯಾನ್ಸಿ ಫೆಲೋಗೆ. ಸೊ ಶಾಪಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಬಿಕಾಸ್ ಫುಲ್ ಗಡಿಬಿಡಿಯಲ್ಲಿ ಇದ್ವಿ. ಸೊ ಆಗಿಲ್ಲ. ಇವಾಗ ಅಂದರೆ ಅದರದ್ದು ಒಂದಿನ ಆದಮೇಲೆ ಐ ಆಮ್ ಕಂಟಿನ್ಯೂಯಿಂಗ್ ದ ಬ್ಲಾಗ್. ಇವತ್ತು ಐ ಗೆಸ್ ಈ ವಿಡಿಯೋ ಎಂಡಲ್ಲಿ ಏನಕ್ಕೆ ಶಾಪಿಂಗ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸ್ಟೇ ಟ್ಯೂನ್ಡ್. ಸೊ ಈಗ ಸ್ವಲ್ಪ ಹೊರಗಡೆ ಹೋಗೋದಿದೆ, ಅದನ್ನು ಮುಗಿಸ್ಕೊಂಡು ವಿಲ್ ಗೋ ಬನ್ನಿ ಹೋಗೋಣ. ಇಲ್ಲಿ ನಾವು ಈಗ ತಿಂಡಿ ಇಸ್ಕೊಳ್ಳೋಣ ಬನ್ನಿ. ತಿಂಡಿ ಇಸ್ಕೊತೀವಿ ಸರ್. ಸಾಲ್ಟು ಇಷ್ಟು ಇಸ್ಕೊಂಡಿದ್ದೀನಿ. ಇವಾಗ ನೋಡೋಣ ಇನ್ನೇನೇನು ಇಸ್ಕೊಂಡು ಆಗುತ್ತೆ ಅದನ್ನೆಲ್ಲ ಇಸ್ಕೊಂಡು. ಗೈಸ್ ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಏನಿದ್ರು ನಂದೇ ಪ್ಯಾಕಿಂಗ್ ಎಲ್ಲ ಏನಿದೆ ಅದು ಇಟ್ಕೋಬೇಕು. ನಾನೇನು ಪರ್ಮನೆಂಟಾಗಿ ಹೋಗ್ತಾ ಇಲ್ಲ, ಬಟ್ ಸ್ಟಿಲ್ ವೆರಿ ಲಿಮಿಟೆಡ್ ಡೇಸ್ಗೆ ಹೋಗ್ತಿರೋದು. ಅದಕ್ಕೆ ಕಣ್ಣೆಲ್ಲ ಎಷ್ಟು ರೆಡ್ ಆಗಿದೆ. ಐ ಗೆಸ್ ಮೇ ಬಿ ಹೀಟ್ ಆಗಿರ್ಬೋದು. ಎಳ್ನೀರು ಆ್ಯಂಡ್ ಬಾಯ್ಸ್ ಎಲ್ಲ ಚೇಂಜ್ ಆಗಿದೆ. ಈ ಎಳ್ನೀರಲ್ಲಿ ನಮ್ಮ ಆಫೀಸ್ ಮುಂದೆ ಅದಕ್ಕೆ ಈಸ್ಕೊಡೋಕೆ ಬಂದೆ. ಸೊ ಲೆಟ್ಸ್ ಹ್ಯಾವ್ ಇಟ್. ಸೊ ಗೈಸ್ ಫ್ರೆಶ್ ಅಪ್ ಆದೆ ಆ್ಯಂಡ್ ಇವಾಗ ಫೇಸ್ ಪ್ಯಾಕ್ ಹಾಕೋಬೇಕು. ಡಿಟ್ಯಾನ್ ಫೇಸ್, ರೇಡಿಯಂಟ್ ಫೇಸ್ ಮಾಸ್ಕ್ ಹಾಕೋಬೇಕು. ಆದರೂ ವಾಪಸ್ ಹೋಗಿ ಬಂದಾಗ ಟ್ಯಾನ್ ಆಗ್ತಾನೆ ಬಂದಿರ್ತೀಯ. ಸೊ ವೈ ವೇಸ್ಟ್. ಹೋಗಿ ಬಂದಮೇಲೆ ಹಾಕ್ಕೋಬೇಕು. ಹೋಗೋವಾಗ ಹಾಕೋಬೇಕು, ಹೋಗಿ ಬಂದಮೇಲೆ ಹಾಕೋಬೇಕು. ಈಗ ನನಗೆ ಟೆನ್ಷನ್ ಇದೆಯೋ ಎಲ್ಲ ಗೊತ್ತಿಲ್ಲ ಗೈಸ್. ನಮ್ಮ ಅಮ್ಮಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತೈತೆ. ಯಾಕಂದರೆ ಗೈಸ್ ನೀವು ಅನ್ಕೋಬೋದು, ಲಾಸ್ಟ್ ಟೈಮ್ ನಾನು ಎಲ್ಲಿ ಅಂತ ಹೇಳಿದಾಗ ನೀವು ಅನ್ಕೋಬೋದು ನಾನು ಹೋಗ್ತಾರೆ ಚಿಕ್ಕ ಪ್ಲೇಸು. She's going out of country guys. ನನ್ನ ಹೇಳಿಲ್ಲ ಅದೇ ಔಟ್ ಆಫ್ ಕಂಟ್ರಿ ಹೋಗ್ತಿದ್ದಾಳೆ. ನೀವು ಅನ್ಕೋಬೋದು ಚಿಕ್ಕ ಪ್ಲೇಸ್ ಏನಕ್ಕೆ ಇಷ್ಟೊಂದು ಮಾಡ್ತಾ ಇದ್ದಾರೆ ಅಂತ. ಔಟ್ ಆಫ್ ಕಂಟ್ರಿ ಚಿಕ್ಕ ಪ್ಲೇಸ್ ಮೀನ್ಸ್ ಶ್ರೀಲಂಕಾ. ನನ್ನ ಲೈಫಲ್ಲಿ ಏನಾದರೂ ಹಿಸ್ಟ್ರಿ ಅಂತ ಹೇಳಿದ್ರೆ ಅದಿದೆ ಗೈಸ್. ಯಾಕಂದರೆ ನಾನು ಯಾವತ್ತೂ ಈ ಥರ ಹೋಗಿಲ್ಲ. ನಮ್ಮ ಅಪ್ಪ ಅಮ್ಮನ ಬಿಟ್ಟು ನನ್ನ ತಮ್ಮನ ಜೊತೆ ಹೋಗಿದ್ದೀನಿ. ಅಟ್ಲೀಸ್ಟ್ ನನ್ನ ತಮ್ಮನ ಜೊತೆ ಹೋಗಿದ್ದೀನಿ. ರಿಲೇಟಿವ್ಸ್ ಮನೆಗೂ ಹೋಗಿದ್ದೀನಿ 1 ದಿನ 2 ದಿನ ಅಷ್ಟೇ. ಬಟ್ ಈ ಥರ ನಾನು ಒಬ್ಬಳೇ ಯಾರ್ದು ರಿಲೇಟಿವ್ಸ್ ಮನೆಗೆ ಅಥವಾ ಯಾರ್ದು ಜೊತೆ ಇಲ್ಲರ ನಾನು ಒಬ್ಬಳೇ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಗೈಸ್. ಅದಕ್ಕೆ ಇಷ್ಟೊಂದು ಅಂದ್ಬಿಟ್ಟಿದ್ದೀನಿ ಗೈಸ್. ಸ್ವಲ್ಪ ಜನ ಅನ್ಕೋತೀರ ಏನಕ್ಕೆ ಇಷ್ಟೊಂದೆಲ್ಲ ಮಾಡ್ತವ್ರೆ ಅಂತ.
ಆ್ಯಂಡ್ ಇವಾಗ ಪಲ್ಲವಿ ಬಂದಿದ್ದಾಳೆ ಗೈಸ್, ಅದಕ್ಕೂ ಇನ್ನೊಂದು ರೆಡಿ ಏನೋ ಹೋಗ್ಲಿ ಪಾಪ ಅಂತ ಬಂದ. ನನ್ನ ಲಗೇಜ್ ನೋಡಿ ಗೈಸ್, ಸೂಟ್ ಕೇಸ್ ಇನ್ನೂ ಸ್ವಲ್ಪ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಸಿಗೋಣ ಗೊತ್ತಾ, ಫಸ್ಟ್ ಮಾಸ್ಕ್ ಹಾಕೊಂಡ್ಬಿಡ್ತೀನಿ, ಅದನ್ನು ಒಂದ್ಸಲ ತೋರಿಸ್ಬಿಡ್ತೀನಿ. ಅದಾದಮೇಲೆ ಸಿಗೋಣ ಇನ್ ಜಾಗದಲ್ಲಿ, ಆ ಟ್ರಾನ್ಸ್ಪೋರ್ಟ್ ಜಾಗದಲ್ಲಿ ಸಿಗ್ತೀನಿ ಗೈಸ್. ಆ್ಯಂಟಿಲ್ ದೆನ್ ಕೀಪ್ ಗೆಸ್ಸಿಂಗ್ ಅದು ಏರ್ಪೋರ್ಟಾ, ರೈಲ್ವೆ ಸ್ಟೇಷನ್ನ, ಮತ್ತು ಬಸ್ ಸ್ಟ್ಯಾಂಡಾ, ಇಲ್ಲ ಅಂದರೆ ನೀವು ಬದುಕು ಬಸ್ ಸ್ಟ್ಯಾಂಡೇ. ಅಮ್ಮ ಇಲ್ಲ ಇಲ್ಲ ಬಿಡಿ ತೆಗ್ತಿಲ್ಲ. ಬಸ್ ಸ್ಟ್ಯಾಂಡ, ಆಟೋ ಸ್ಟ್ಯಾಂಡ, ಆಟೋಲ್ಲಿ ಹೋಗ್ತಾಳೆ ಗೈಸ್. ನೋಡಿ ಗೈಸ್ ಆಯ್ತಾ. ಯಾ ಮತ್ತೆ ಸಿಗುವ. ನೋಡಿ ಗೈಸ್, ಡೀಟ್ ಆ್ಯಂಡ್ ಫೇಸ್ ಮಾಸ್ಕ್, ಫಾಕ್ಸ್ ಟೇಲ್. ಐ ಆಮ್ ಅ ಫಾಕ್ಸ್ ಟೇಲ್ ಗರ್ಲ್ ಗೈಸ್. ಯಾ ಶಿ ಇಸ್ ಫಾಕ್ಸ್. ಫಾಕ್ಸ್ ಟೇಲ್ ಚೆನ್ನಾಗಿದೆ ಟಿಶ್ಯೂ. ಇದು ಯಾಡಿಸಿದೆ ಅದಾ ಅದ್ಯಾಡನ దాంట్లో మరి అంత దాంట్లో తొడుకోదు దీంట్లో దీంట్లో గలీజ్ అయిపోయింది. మా దాంట్లో అన్ని నేను గ్లాస్ పెట్టుకుంటాడా. అవునా ಗೈಸ್, ನಮ್ಮಮ್ಮ ನಂಗೆ ಟೆನ್ಷನ್ ಇರ್ತಾರೆ ಗೈಸ್, ನನಗೆ ಅಷ್ಟೊಂದು ಟೆನ್ಷನ್ ಇಲ್ಲ. ಅಲ್ಲ ನಾನು ಡೋಲ್ ಇಟ್ಟಿದ್ದೀನಿ. ನೋಡಿ ಹಿಂಗೆ ಹಚ್ಕೋಬೇಕು. ಅದೇನೋ ಕೈಗೆ ಸ್ಟಿಕ್ ಕೊಟ್ಟಿದ್ದಾರೆ, ಇವಾಗ ಅಷ್ಟೊಂದು ಪೇಷನ್ಸ್ ಇಲ್ಲ, ಅದಕ್ಕೆ ಕೈಯಲ್ಲಿ ಹಚ್ಕೊಟ್ಟಿದ್ದೀವಿ. ಇದೆಲ್ಲ ನಾವು ಹಚ್ಕೊಂಡಿದ್ವಲ್ಲ, ನಾನು 3 ಜನನೂ ಹಚ್ಕೊಂಡಿದ್ದೀವಿ. ಅಮ್ಮ ನಿಂತ್ರೆ ಚಾರ್ಜಿಂಗ್ ಆಗಲ್ಲ, ಇದು ಆಗುತ್ತೆ. ಹಾಕ್ತಾ ಇದ್ದೀರಾ? ಸರಿ ತೆಗ್ದ್ಬಿಡು, ಪರವಾಗಿಲ್ಲ. ಯಾಕೆ ನಿಮ್ಮ ಅಮ್ಮಂದ್ರಲ್ಲಿ ಆಗ್ತಿದ್ದೀರಾ? ವೈ? ಓಕೆ ಗೈಸ್, ಫುಲ್ ಹಾಕೊಂಡು ಸಿಗ್ತೀನಿ. ಈಗ ನಾನು ಮನೆ ಬಿಡ್ತಾ ಇದ್ದೀನಿ. ಅಪ್ಪನು ಬಂದ್ಬಿಟ್ಟ. ನೀನ್ ಮಗು ಅಂತ ಅಪ್ಪು. ಹೌದು ಗೈಸ್, ಐ ಫೈನಲಿ ರೀಚ್ಡ್ ಟು ರೈಲ್ವೆ ಸ್ಟೇಷನ್ KSR. ಎಲ್ಲಿಗೆ ಅಂತ ಸರಿ ಓಕೆ, ಇರಿ KSR ಫುಲ್ ಫಾರ್ಮ್ ಇಲ್ಲ. ಕಂಠೀರವ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಸಿ ಗೈಸ್, ನಮ್ಮಪ್ಪ ನಮ್ಮಮ್ಮ ನೋಡಿ ಗೈಸ್, ನಾನು ಫುಲ್ ಹೆಲ್ಪ್ ಮಾಡಿದ ಪ್ಯಾಕಿಂಗ್ ನಮ್ಮಮ್ಮನೇ ಗೈಸ್. ನಮ್ಮಮ್ಮ ಇಲ್ಲ ಅಂದರೆ ನಾನು ಪ್ಯಾಕೇ ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಅಕ್ಕ ಗೈಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗೈಸ್, ಯಾವತ್ತೂ ಇರ್ತಾರೆ ನನ್ನ ನೋ ಇದು ಗೈಸ್, ತುಂಬ ಅಡ್ವೆಂಚರ್ ಮಾಡ್ತಾ ಇದ್ದೀನಿ ಗೈಸ್ ನಾನು ಯಾವತ್ತೂ. 5 to 6 ಆ ಕಡೆ. ಸೊ ಇವಾಗ ಗೈಸ್ ನನಗೆ ಗಾಡಿ ಓಡಿಸೋಕೆ ಫೀಲ್ ಬರ್ತೀವಿ. ಪಪ್ಪ ನೋಡಪ್ಪ. ಓಕೆ ಗೈಸ್, ನಾನು ಹೋಗ್ತಾ ಇದ್ದೀನಿ. ಓ ಅಷ್ಟೇ, ಅದರಲ್ಲಿ ಊಟ ತಿನ್ನಿಸ್ತವ್ರೆ, ಏನು ಕೇಳಿಸ್ತಲ್ಲ ಅಂತ ನನ್ಗನ್ಸಿದೆ. ತಿನ್ನಿಸ್ಬಿಟ್ರೆ ಅಟ್ಲೀಸ್ಟ್ ಹೊಟ್ಟೆಗೆ ಏನಾದರೂ ಇರುತ್ತೆ, ಏನು ಕೇಳಲ್ಲ. ಮಾತ್ರೆ ಒಂದು ಹಾಕೊಂಡ್ಬಿಡಿ ಅಂತ. ಐ ಆಮ್ ವೇರಿಂಗ್ ಮೈ ಕಾಲೇಜ್ So, ending and it's like this. Tu mera hero. ಎಲ್ಲರೂ ಮಲ್ಕೊಂಡಿದ್ದಾರೆ. ನನಗೆ ಸ್ವಲ್ಪ ಬೇಗ ಎಚ್ಚರಿಕೆ ಆಯ್ತು, ಯಾಕಂದರೆ ಅಲ್ಲಿ ಲೈಟ್ ಬೀಳ್ತಾ ಇತ್ತು ಆ್ಯಂಡ್ ವ್ಯೂ ಬೆಳಗ್ಗೆ ಚೆನ್ನಾಗಿತ್ತು ಗೈಸ್. ಬನ್ನಿಗೆಲ್ಲರೂ ಪ್ರಸನ್ನ.
Here we are for breakfast. Bye bye. Meet you later. Yeah. ಗೈಸ್ ನಮ್ಮದು ಬಸ್ ಪಂಚರ್ ಆಗಿ ಇಟ್ಕೊಂಡಿದ್ವಿ ದೇ ಅಕಾಮಿಡೇಟೆಡ್ ಅಸ್ ವಿತ್ A to B and yeah hey I guess they are like they just went like that without having a Exactly. That's what. yeah lucky welcome to Kodaikanal and we are here ಗೈಸ್ ನಾವು ಚಿಕ್ಕದಾಗಿ ರೂಮ್ ಟೂರ್ ಮಾಡೋಣ ಗೆಟ್ ಇನ್ ಸೊ ನಾವು ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ನಮ್ಮ ಜೊತೆ ನೀವು ಫಸ್ಟ್ ಟೈಮ್ ಓಕೆ ಯಾ ಲೆಟ್ಸ್ ಗೋ ಇನ್ಸೈಡ್ ವಾವ್ ಗೈಸ್ ನೈಸ್ ವಾವ್ ಓ ಮೈ ಗಾಡ್ ಬಾಲ್ಕನಿ ಲೆಟ್ಸ್ ಸಿ ಹೌ ದ ವ್ಯೂ Oh my ಓ god. ಮೈ ಗಾಡ್ ವಾವ್ ಎಷ್ಟು ಸಕ್ಕತ್ತಾಗಿದೆ ಗೈಸ್ ವ್ಯೂ ಓ ಮೈ ಗಾಡ್ ಸೋ ಬ್ಯೂಟಿಫುಲ್ ಎರಡು ಕಣ್ಣು ಸಾಲು ಸೊ ಗಾಯ್ಸ್ ಈಗ ನಮ್ಮ ಹುಡುಗಿರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಹುಡುಗಿರಲ್ಲಿ ನಾನು ಸೇರಿಸಿ ಸನ್ರೈಸ್ ನೋಡಿದ್ರೆ ಸಡನ್ನಾಗೆ ವಿಂಡೋಯಿಂದ ಸನ್ಸೆಟ್ ನೋಡಿದ್ರಿ ನೋಡಿಬಿಟ್ಟು ಫೋಟೋ ಇಟ್ಕೊಳೋಣ ಅಂತ ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿದ್ರಿ ಬೈ ದ ಟೈಮ್ ನಾವು ರೆಡಿಯಾಗಿ ಬರೋಷ್ಟಲ್ಲಿ ಮುಳುಗೋಗಿತ್ತು ಸೊ ಇವಾಗ ಇಲ್ಲೇ ಸುಮ್ಮನೆ ಹಂಗೆ ಫೋಟೋಶೂಟ್ ಮಾಡ್ಕೊಂಡಿದ್ದಾರೆ ಇದು ನಮ್ಮ ಹೋಟೆಲ್ ಸೊ ಬನ್ನಿ ಗೈಸ್ ನಾವಾಗ ವ್ಯೂ ನೋಡೋಕೆ ಹೋಗೋಣ ಏನು ಸಖತ್ತಾಗಿದೆ ಗೊತ್ತಾ ಗೈಸ್ ವ್ಯೂ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಬೇಕಂತ ತೋರಿಸ್ತೀನಿ ಇದು ಅರ್ಲಿ ಮಾರ್ನಿಂಗ್ ಗ್ಲಾಸ್ ಎಲ್ಲ ಫುಲ್ ಫಾಗ್ ತುಂಬ್ಕೊಂಬಿಟ್ಟಿತ್ತು ಗ್ಲಾಸು ಅದೆಲ್ಲ ಟಚ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಕ್ರೇಜಿ ಅಂದ್ಕೊಳ್ಳಿ ಸಕ್ಕತ್ತಾಗಿದೆ ಏನೂ ಕಾಣಿಸ್ತಿರ್ಲಿಲ್ಲ ಗೈಸ್ ಫುಲ್ಲು ಎಷ್ಟು ಹೋಗ್ತಾ ಹೋಗ್ತಾ ಇಟ್ ವಾಸ್ 14 ಡಿಗ್ರೀಸ್ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾನೆ ಹೋಗ್ತಿತ್ತು ಇಟ್ ವಾಸ್ ಸೋ ಗುಡ್ ಓ ಮೈ ಗಾಡ್ ಸೊ ಇದು ವ್ಯೂ ಪಾಯಿಂಟ್ ಯು ಹ್ಯಾವ್ ಟು ಫೀಲ್ ಇಟ್ ಗೈಸ್ ಓ ಮೈ ಗಾಡ್ ದ ಟೆಂಪ್ರೇಚರ್ ಆಮೇಲೆ ನೀವಲ್ಲಿ ನಿಂತ್ಕೊಂಡಿರೋದು ಆ ವ್ಯೂ ಹೆಂಗಿತ್ತು ಅಂದರೆ ಯು ಕಾಂಟ್ ಎಕ್ಸ್ಪ್ರೆಸ್ ಇಟ್ ವಾಸ್ ಟಾಪ್ ನಾಚ್ ಅಂದ್ಕೊಳ್ಳಿ ಲೈಕ್ ಯುನೋ ಓ ಮೈ ಗಾಡ್ ಈಗ ಗುಣ ಕೇವ್ಸಿಗೆ ಬಂದಿದ್ದೀವಿ ಆ್ಯಂಡ್ ಮೈ ಫೋನ್ ಇಸ್ ಸ್ಪ್ಯಾಮ್ಡ್ ಬೈ ಸುರಭಿ ಯಾ ಇಲ್ಲಿ 2 ಪ್ಲೇಸಸ್ನ ಕವರ್ ಮಾಡ್ತೀರಿ ಗುಣ ಕೇವ್ಸ್ ಆದಮೇಲೆ ವಿ ವೆಂಟ್ ಟು ಪೈನ್ ಫಾರೆಸ್ಟ್ ಯಾ ಆ್ಯಸ್ ಯೂಶುವಲ್ ಗೈಸ್ ಅಮೇಝಿಂಗ್ ಲೈಕ್ ಯುನೋ ವಾವ್ ಅನ್ನೋ ಥರ ಇತ್ತು ದಿಸ್ ಇಸ್ ಪೈನ್ ಫಾರೆಸ್ಟ್ ಯಾ
ಇದು ವ್ಯೂ ಕೊಡೈಕೆನಾಲ್ ನಮ್ಮ ಹೋಟೆಲ್ ಹತ್ರ ಎಲ್ಲ ಮುಗಿಸ್ಕೊಂಡು ಈಗ ಹೋಟೆಲ್ ಹತ್ರ ಬಂದಿದ್ದೀರಿ. ನಾವು ಚಿಟ್ ಚಾಟ್ ಮಾಡೋದನ್ನು ಬೂಮರ್ಯಾಂಗ್ ಹಾಕಿದ್ದೀರಿ ಗೈಸ್. ನಾನು ಇನ್ ಕೇಸ್ ಏನಾದರೂ ನಾರ್ಮಲ್ ವೀಡಿಯೋ ಮಾಡಿದಿದ್ರೆ ಆಲ್ಮೋಸ್ಟ್ 20 ಮಿನಿಟ್ಸ್ ಆಗ್ತಿತ್ತು ಆ್ಯಂಡ್ ಅದರಲ್ಲಿ ಏನು ಕಟ್ ಮಾಡೋದು ಏನು ಕಟ್ ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಸಿಂಪ್ಲಿ ಬೂಮರ್ಯಾಂಗ್ ಮಾಡಿಬಿಟ್ಟೆ. ಸಾರಿ, ಟೈಮ್ ಲ್ಯಾಪ್ಸ್. ಓ ಮೈ ಗಾಡ್, ಸಾರಿ, ಬೂಮರ್ಯಾಂಗ್ ಅಲ್ಲ, ಟೈಮ್ ಲ್ಯಾಪ್ಸ್. ಯಾ, ಅದು ಮುಗಿತಾನೆ ನಮಗೆ ಕ್ಯಾಂಪ್ ಫೈರ್ ಇತ್ತು. ಅದು ಹೆಂಗಿತ್ತು ಅಂತ ನೋಡ್ತೀರಾ? ಬನ್ನಿ ನೋಡೋಣ. तुमसे ही हर घड़ी सांस आती है, जिंदगी कहलाती है तुमसे ही ना है ये कैसे बताए कि तुझको चाहे यारा, बता ना पाए बातें दिलों की, देखो जो बाकी आके तुझे समझाए, तू जाने ना, तू जाने ना, तू जाने ना. God, one like this, bro. ಇದು ಮಧುರೈ ಮೀನಾಕ್ಷಿ ದೇವಸ್ಥಾನ ಅಂತ ಒಂದು ಚಿಕ್ಕ ಕ್ಲಿಪ್. ನಾನು ಜಾಸ್ತಿ ಕ್ಲಿಪ್ಸ್ ಇಟ್ಕೊಳಕ್ಕೆ ಹೋಗಿಲ್ಲ ಬಿಕಾಸ್ ಐ ವಾಸ್ ಎಕ್ಸೈಟೆಡ್. ಅದು ಇದು ಅದರಲ್ಲಿ ನಾನು ವ್ಲಾಗ್ನ ಮಾಡೋದು ಮರ್ತೋಗಿದ್ದೆ. Now she's gonna lift me. Okay, what is it? What is the tagline, bro? If we don't know, what is it? If he doesn't, If he don't, she will. if she don't, If he don't, if he don't, take this. No. If he won't, she will. ಬೀಳ್ಸು ಡಪ್ 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 ಡಪ್. Guys, I am in Madurai right now. So yeah, I bought an ice cream. So guys, I want to tell you my ice cream story. Past 3 days I did not eat ice cream because I was not well. My throat. Okay, my throat and all, it was like almost gone, and today is last day, so I thought of eating ice cream, and I paid so much, and I ate, like I bought ice cream, and I thought putting Snap to. You look possessed. More than depression is some possessed. Bro, my ice cream fell down and the dog ate it, bro. Yeah. Yes, guys. See, everyone feels sad. My juniors and all are feeling sad for my ice cream. Well, it's a place where my ice cream fell down, guys. I'm in depression, guys. Yeah, please send me suggestions. Time to live Kodaikanal. So ಈಗ ಬ್ಯಾಂಕಾಕ್ಗೆ ಈಗ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ ಬೆಳಗ್ಗೆನೆ. ನಮ್ಮೂರಿಂದಾನೆ ಪಾಸ್ ಆಗ್ತದೆ. ಸೊ ಐ ವಾಸ್ ಹ್ಯಾಪಿ ಆ್ಯಂಡ್ ಐ ಶೋರ್ ಮೈ ಫ್ರೆಂಡ್ಸ್ ಇದೆ ನನ್ನ ವಿಲೇಜು ಇದೆ ನಮ್ಮ ಊರು. ಐ ವಾಸ್ ಸೂಪರ್ ಎಕ್ಸೈಟೆಡ್ ಟು ಶೋ ದಮ್. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಶ್ರಾವ್ಯ ಮಂಜುನಾಥ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಐಕಾನ್. ಬಾಯ್. ಶ್ರಾವ್ಯ ಮಂಜುನಾಥ್. ಶ್ರಾವ್ಯ ಅನ್ನೋ ಬುಕ್ಕಲ್ಲಿ ಇದು ನನ್ನ ಫೇವ್ರೆಟ್ ಪೇಜ್. ಮೇ ಬಿ ನಾವು ಈ ಥರ ಟ್ರಿಪ್ ಹೋಗದೇ ಇರ್ಬೋದು, ಬಟ್ ದ ಮೂಮೆಂಟ್ಸ್ ವಿ ಲೆಫ್ಟ್ ಆ್ಯಂಡ್ ಚೆರಿಶ್ ಟುಗೆದರ್ ವಿಲ್ ಬಿ ಫಾರ್ ಎವರ್, ಆ್ಯಂಡ್ ಐ ಹೋಪ್ ವಿಲ್ ಸ್ಟೇ ಟುಗೆದರ್ ಫಾರ್ ಎವರ್. Thank you for giving all these beautiful memories which I can cherish forever. Thank you so much.